ಎಲ್ರಿಗೂ ನಮಸ್ಕಾರ. ಇಲ್ಲಿ ಎಲ್ಲರೂ ಕೂಡ ಇಂಗ್ಲೀಷ್ನಲ್ಲೇ ಮಾತಾಡಿದರು. ನಾವು ಇಂಗ್ಲೀಷ್ ಅಷ್ಟೊಂದು ಫ್ಲೂಯೆಂಟಾಗಿ ಮಾತಾಡೋಕ್ಕಾಗಲ್ಲ. ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ಆಗ್ಬೋದಾ? ಈ ದಿವಸ ಇಂಡಸ್ಟ್ರಿ ಅಕಾಡೆಮಿ ಆ್ಯಂಡ್ ಅಲ್ಯೂಮಿನಿ ಇಂಟಿಗ್ರೇಷನ್ ಅವರು ಈ ಒಂದು ಸಮಾರಂಭವನ್ನು ಈ ದಿವಸ ಈ ಕುವೆಂಪು ಕಲಾಕ್ಷೇತ್ರದಲ್ಲಿ ಆಯೋಜಿಸಿದ್ದಾರೆ. ಇಂಥ ಒಂದು ಸಮಾರಂಭಕ್ಕೆ ಇಂದಿನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ BIT ಕಾಲೇಜಿನ ಗವರ್ನಿಂಗ್ ಕೌನ್ಸಿಲ್ ಅಧ್ಯಕ್ಷರಾದಂಥ ಧರ್ಮೇಶ್ ಸಿರಿಬೈಲವರೇ, ಮತ್ತು ಇಂದಿನ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮ್ಮೆಲ್ಲರಿಗೂ ಕೂಡ ಅದರ ಯಾವುದು ಎಜುಕೇಷನ್ ಅಂದರೆ ಏನು ಮತ್ತು ಯಾವ ರೀತಿ ನೀವು ಒಂದು ಜಾಬನ್ನು ಪಡ್ಕೊಬೋದು ಅನ್ನೋದ್ರ ಬಗ್ಗೆ ಭಾಳ ಚೆನ್ನಾಗಿ ಹೇಳಿ ಹೋದಂಥ ಮಾಜಿ ರಾಜ್ಯಸಭಾ ಅಧ್ಯಕ್ಷರು ಮತ್ತು ಅವರು ಈ ಮುಂದಿನ ಚುನಾವಣೆಯಲ್ಲೂ ಕೂಡ ನಿಲ್ಲಂಥವರು ರಾಜೀವ್ ಗೌಡ್ರವರೇ, ಮತ್ತು ಇಂದಿನ ಈ ಒಂದು ವೇದಿಕೆ ಮೇಲೆ ಮದನ್ ಪಡಕಿಯವರು ಕೂಡ ಇಷ್ಟೊತ್ತು ತಮಗೆ ಏನು ಇಂಜಿನಿಯರಿಂಗ್ ಅಂದರೆ ಏನು, ಇಂಡಸ್ಟ್ರಿ ಅಂದರೆ ಏನು ಅನ್ನೋದ್ರ ಬಗ್ಗೆ ಭಾಳ ಚೆನ್ನಾಗಿ ತಮ್ಮೆಲ್ಲರಿಗೂ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಮದನ್ ಪಡಕಿಯವರೇ. ಮತ್ತು ವೇದಿಕೆ ಮೇಲೆ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಏನು ಆಯೋಜಿಸಬೇಕಾದ್ರೆ ಮುಖ್ಯ ಕಾರಣಕರ್ತರು ನಮ್ಮ BIT ಕಾಲೇಜಿನ ಪ್ರಾಂಶುಪಾಲರಾದಂಥ MU ಅಶ್ವಥ್ ಅವರೇ, ಮತ್ತು ವೈಸ್ ಪ್ರಿನ್ಸಿಪಾಲರಾದಂಥ ಪ್ರಕಾಶ್ ಅವರೇ, ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಮತ್ತು ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ BIT ಕಾಲೇಜಿನ ಅಧ್ಯಾಪಕರೇ, ಅಧ್ಯಾಪಕೇತರರೇ, ಮತ್ತು ಬೇರೆ ಕಾಲೇಜುಗಳಿಂದ ಮತ್ತು ಇನ್ನು ಬೇರೆ ಏನು ಪೋಷಕ ವರ್ಗದವರು ಕೂಡ ಇಲ್ಲಿ ಬಂದಿದ್ದೀರಿ. ಎಲ್ಲ ಪೋಷಕ ವರ್ಗದವರೇ, ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ ಮತ್ತು ಮಾಧ್ಯಮ ಮಿತ್ರರೇ, ಈ ದಿವಸ ಏನು ಒಂದು ಈ ಕಾರ್ಯಕ್ರಮ ನನಗೆ ಇಲ್ಲಿ ಭಾಷಣ ಮಾಡುವಂಥ ಅವಕಾಶ ಬೇಡ ಅಂತ ನಾನು ಅಂದ್ಕೊಂಡಿದ್ದೆ. ಆದರೂ ನೀವೆರಡು ಮಾತನ್ನು ಆಡಬೇಕು ಅಂತ ಹೇಳಿದಾಗ ನಾನು ಈ ಒಂದು ಸಂದರ್ಭದಲ್ಲಿ ಒಂದೆರಡು ಮಾತನ್ನು ಮಾತನಾಡೋಕ್ಕೆ ಇಷ್ಟಪಡ್ತೀನಿ. ಏನು ಇವತ್ತು BIT ಕಾಲೇಜು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದನ್ನು ನೋಡಿದಾಗ ನನಗೆ ನಿಜಕ್ಕೂ ಕೂಡ ಸಂತೋಷ ಆಗ್ತಾಯಿದೆ. ಯಾಕೆ ಅಂದರೆ ಇದು 45 ವರ್ಷಗಳ ಹಿಂದಿನ ಅವತ್ತು ಪ್ರಾರಂಭ ಆಗಿದ್ದಂಥ ಕಾಲೇಜು, ಇಲ್ಲಿ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಬಂದು ಹೋಗಿದ್ದಾರೆ. ಅವರನ್ನು ಕೂಡ ಇವತ್ತು ಅಲ್ಯೂಮಿನಿ ಅಸೋಸಿಯೇಷನ್ ಮತ್ತು ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇವತ್ತು ಕರೆದಿದ್ದಾರೆ. ಅವರು ಕೂಡ ಇವತ್ತು ದೊಡ್ಡ ದೊಡ್ಡ ಉದ್ಯಮಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಉದ್ಯಮಿಗಳಾಗಿದ್ದಾರೆ. ಅವರು ಕೂಡ ಇವತ್ತು ಬಂದಿದ್ದಾರೆ. ಅವ್ರನ್ನೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ರಾಜ್ಯ ಒಕ್ಕಲಿಗರ ಸಂಘದ ಪರವಾಗಿ ಅವ್ರನ್ನೂ ಕೂಡ ವಿಶೇಷವಾಗಿ ಸ್ವಾಗತಿಸ್ತೀನಿ. ಯಾಕೆ ಅಂದರೆ ಕಾಲೇಜನ್ನು ಮರ್ತಿಲ್ಲಲ್ಲ, ಈ ಕಾಲೇಜಲ್ಲಿ ಓದಿ ಅವರ ಜೀವನವನ್ನು ಯಾವ ರೀತಿ ಮುಂದುವರಿಸಬೇಕು, ಯಾವ ರೀತಿ ನಾವು ಇಂಡಸ್ಟ್ರಿ ಇದನ್ನು ಮಾಡಬೇಕು ಅನ್ನೋದನ್ನು ಇವತ್ತು ಅವರು ಬಂದಿರತಕ್ಕಂಥದ್ದು ನಮ್ಮ ಈಗಿನ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಆಗೋಂಥ ಒಂದು ಕೆಲಸಕ್ಕೆ ಇವತ್ತು ಬಂದಿದ್ದಾರೆ. ನೀವೆಲ್ಲರೂ ಕೂಡ ಇವತ್ತು ಅವರು ಇಲ್ಲಿ ಓದಿದಂಥ, ನಾನು ಅನೇಕ ದೇಶಗಳಿಗೆ ಹೋಗಿದ್ದೀನಿ. ಹೋದಾಗ ಕೆಲವು ಕಡೆ ನಮ್ಮ ಕನ್ನಡದವರು ಸಿಕ್ಕಿದಾಗ ಎಲ್ಲಿ ಓದಿದ್ದು ನೀವು ಇಂಜಿನಿಯರಿಂಗ್ ಅಂದರೆ ನಾವು BIT ಕಾಲೇಜಲ್ಲಿ ಓದಿದವರು ಅಂತ ಹೇಳಿದಾಗ ನಮಗೆ ತುಂಬ ಸಂತೋಷ ಆಗ್ತದೆ. ಅದೇ ರೀತಿ ಇಡೀ ಎಲ್ಲ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಕಂಟ್ರಿಗಳಲ್ಲೂ ಕೂಡ ಈ ನಮ್ಮ BIT ಕಾಲೇಜಿನ ವಿದ್ಯಾರ್ಥಿಗಳು ಅಲ್ಲಿದ್ದಾರೆ. ಅಂದು ವಿದ್ಯಾರ್ಥಿಗಳು ಇಂದು ಉದ್ಯಮಿಗಳು ಆಗಿದ್ದಾರೆ. ಆದರೆ ಇವತ್ತು ನೀವು ಕೂಡ ಏನು ವಿದ್ಯಾರ್ಥಿಗಳು ಇವತ್ತಿಲ್ಲಿ ಏನು ನೀವಿದ್ದೀರಿ, ಈ ಒಂದು ಇವತ್ತು ಕಾರ್ಯಕ್ರಮವನ್ನು ಏನು ಆಯೋಜಿಸಿದ್ದಾರೆ ಅದಕ್ಕೆ ಮೂಲ ಕಾರಣ ನಿಮ್ಮ ಮುಂದಿನ ಭವಿಷ್ಯದಲ್ಲಿ ನಿಮಗೆ ಏನಾದರೂ
ಸಾಫ್ಟ್ವೇರ್ ಕಡೆ ಮತ್ತು ಈ ಹಾರ್ಡ್ವೇರ್ ಕಡೆ ನಿಮಗೆ ಕೆಲಸಗಳು ಸಿಗಬೇಕು, ಅಥವಾ ನಿಮ್ಮ ಸ್ವಂತ ಬುದ್ಧಿಯಿಂದ ನೀವು ಕೂಡ ಒಂದು ಇಂಡಸ್ಟ್ರಿಗಳನ್ನು ಪ್ರಾರಂಭ ಮಾಡುವಂಥ ಎಲ್ಲ ಅವಕಾಶಗಳಿದ್ದಾವೆ. ಆದರೆ ಪ್ರಯತ್ನ ಪಡಬೇಕು. ಆದರೆ ನೀವು ಜೀವನಕ್ಕೋಸ್ಕರ ನೀವು ಈ ಒಂದು ವಿದ್ಯೆಯನ್ನು ಓದ್ತಿರೋ ಅಥವಾ ಜ್ಞಾನಕ್ಕೋಸ್ಕರ ವಿದ್ಯೆಯನ್ನು ಓದ್ತಿರೋ, ಎಲ್ಲದಕ್ಕೂ ನಿಮ್ಮ ತಂದೆ ತಾಯಿಗಳಿಗೆ ಎಲ್ಲ ಕೂಡ ಒಳ್ಳೆಯದಾಗ್ತದೆ. ಆದರೆ ನೀವು ಮುಂದಿನ ಜೀವನದಲ್ಲಿ ನಿಮಗೆ ನೋಡಿ, ಇವತ್ತು BIT ಕಾಲೇಜಿನ ಎಲ್ಲ ಫ್ಯಾಕಲ್ಟಿಯವರು ಇವತ್ತು ನಿಮಗೆ ಏನು ಫೌಂಡೇಶನ್ ಹಾಕ್ಕೊಡ್ತಾ ಇದ್ದಾರೆ. ನೀವು ಮುಂದೆ ಯಾವುದೇ ಕಂಪ್ನಿಗಳವ್ರು ಬಂದರೆ ಆ ಕಂಪನಿಗಳವರ ಹತ್ರ ನೀವು ಯಾವ ರೀತಿ ಜಾಬನ್ನು ಪಡೆಯಬೇಕಾದ್ರೆ ನಿಮಗೆ ಟ್ರೈನಿಂಗ್ ಆಗಬೇಕು. ನೀವು ಆ ಒಂದು ಸಂದರ್ಭದಲ್ಲಿ ನೀವು ಇಲ್ಲಿಂದ ಒಂದು ಟ್ರೈನಿಂಗ್ ಆಗಿದ್ದರೆ ನೀವು ಆ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ಮೊದಲು ಸೆಲೆಕ್ಷನ್ ಮಾಡ್ತಾರೆ. ಸೆಲೆಕ್ಷನ್ ಮಾಡಿದಾಗ ಪೂರ್ತಿ ನಿಮ್ಮ ಜೀವನ ಅಲ್ಲಿ ಅಂಥ ಒಂದು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಸಿಗ್ತದೆ. ಅಂಥ ಅವಕಾಶಗಳನ್ನ ನೀವು ಇವತ್ತು ಸದುಪಯೋಗಪಡಿಸ್ಕೊಳ್ಳಿ. ಮತ್ತು ನಿಮ್ಮಲ್ಲಿ ಕೂಡ ನಿಮ್ಮಲ್ಲಿರ್ತಕ್ಕಂಥ ಏನು ನಮ್ಮ ಎಲ್ಲ ವಿಭಾಗದ HODಗಳಿರ್ಬೋದು, ಫ್ಯಾಕಲ್ಟಿ ಇರ್ಬೋದು, ಮತ್ತು ವಿದ್ಯಾರ್ಥಿಗಳು, ಕೆಲವನ್ನ ವಿದ್ಯಾರ್ಥಿಗಳಿಂದ ಫ್ಯಾಕಲ್ಟಿ ಕೂಡ ಕಲ್ತ್ಕೊಳ್ಳೋಂಥ ಅವಕಾಶ ಇದೆ. ಮತ್ತು ಫ್ಯಾಕಲ್ಟಿಗಳು ಕೂಡ ವಿದ್ಯಾರ್ಥಿಗಳಿಗೆ ಹೇಳ್ಕೊಡುವಂಥ ಅವಕಾಶ ಇದೆ. ಇದು ಇವತ್ತು ಏನು ಅಂದರೆ, ಒಬ್ಬ ಡಾಕ್ಟ್ರ್ ಆದರೆ ಬರೀ ಒಬ್ಬ ಮನುಷ್ಯನ ಬಗ್ಗೆ ಮಾತ್ರ ಅವನು ಓದ್ತಾನೆ. ಆದರೆ ನಿಮ್ಮದು ಏನಿದೆಯೋ ಇಲ್ಲಿ ರೋಡಲ್ಲಿ ಓಡೋಂಥ ಬಸ್ಸು, ಕಾರಿಂದ ಹಿಡಿದು ಮೇಲೆ ಹಾರೋಂಥ ಫ್ಲೈಟ್ಗಳಿಂದ ಹಿಡಿದು ಎಲ್ಲವನ್ನೂ ಮಾಡೋಂಥ ಎಲ್ಲ ಶಕ್ತಿ ನಿಮ್ಮ ತಾಂತ್ರಿಕ ಏನು ಇವತ್ತು ಇಂಜಿನಿಯರಿಂಗ್ಗೆ ಇದೆ. ಆದ್ದರಿಂದ ನೀವು ಏನು ನಿಮ್ಮ ಮುಂದಿನ ಭವಿಷ್ಯದಲ್ಲೇ ಎಲ್ಲ ಚೆನ್ನಾಗಿ ಒಳ್ಳೆ ಇಂಡಸ್ಟ್ರಿಗಳನ್ನು ಮಾಡಿ ನೀವು 1,000 ಜನಕ್ಕೋ 200 ಜನಕ್ಕೋ ಕೆಲಸಗಳನ್ನು ಕೊಡ್ಬೋದು. ಮತ್ತು ಅವರಿಗೆ ಕೆಲಸ ಕೊಟ್ಟರೆ ಈ ಒಂದು ಏನು ಟ್ಯಾಕ್ಸನ್ನು ನೀವು ಭಾರತ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಏನು ಕಟ್ತಿರೋ ಅದರಿಂದ ರಾಜ್ಯನೂ ಕೂಡ ಅಭಿವೃದ್ಧಿ ಆಗ್ತದೆ, ದೇಶನೂ ಅಭಿವೃದ್ಧಿ ಆಗ್ತದೆ. ಇಂಥ ಒಂದು ಇಂಜಿನಿಯರಿಂಗ್ ಕೋರ್ಸ್ ಇದೆಯಲ್ಲ, ಈ ಕೋರ್ಸಿಗಿಂತ ಒಳ್ಳೆಯ ಕೋರ್ಸು ಬೇರೆ ಯಾವುದು ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆದ್ದರಿಂದ ನೀವು ಇನ್ನು ಮುಂದೆ ಏನು ಮಾಡಬೇಕು, ನಿಮ್ಮ ತಂದೆ ತಾಯಿಗಳಿಗೆ ಯಾವ ರೀತಿ ಹೆಸರನ್ನು ತರಬೇಕು, ಮೊದಲು ನೀವು ವಿನಯ ವಿವೇಕ ಈ ಎರಡನ್ನು ಮಾತ್ರ ಅದನ್ನು ರೂಢಿಸ್ಕೊಳ್ಬೇಕು. ಯಾಕೆಂದರೆ ಎಷ್ಟೇ ಓದಿದ್ರು ಕೂಡ ವಿನಯವಾಗಿ ನಡ್ಕೊಬೇಕು, ನಿಮಗೆ ವಿವೇಕ ಇರಬೇಕು. ಯಾರನ್ನು ಯಾವ ರೀತಿ ಮಾತಾಡಿಸ್ಬೇಕು, ಯಾರ ಜೊತೆಯಲ್ಲಿ ನಾವು ಒಳ್ಳೆಯ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಾವು ಅರ್ಥಕೊಂಡು ನೀವು ಮುಂದಿನ ನಿಮ್ಮ ಭವಿಷ್ಯನ ರೂಢಿಸ್ಕೊಳ್ಳಿ. ಮತ್ತು ನಮ್ಮ ಅಧ್ಯಾಪಕ ವರ್ಗದವರು ಇವತ್ತು ಏನು ಪ್ಲೇಸ್ಮೆಂಟ್ ಆಫೀಸವ್ರು ಇರ್ಬೋದು, ಈ ಕಾಲೇಜಿಗೆ ಏನೇನು ಅವಶ್ಯಕತೆ ಇದೆಯೋ ಈಗಾಗಲೇ ನಾವು ನಮ್ಮ ಅಶ್ವಥ್ ಅವರು ಬಂದು ಕೇಳಿದಾಗ ಇಲ್ಲಿಗೆ ಏನೇನು ಬೇಕೋ ಎಲ್ಲವನ್ನೂ ಕೂಡ ಯಾವುದೂ ಕೊರತೆ ಇಲ್ಲದೆ ನಾವು ಮ್ಯಾನೇಜ್ಮೆಂಟು ಕೊಡಿಸ್ಕೊಟ್ಟಿದ್ದೀರಿ. ಇನ್ನು ಮುಂದೇನೂ ಕೂಡ ಏನಾಗಬೇಕು ಈ ಕಾಲೇಜಿಗೆ ಅದನ್ನೆಲ್ಲವನ್ನೂ ಕೂಡ ಮಾಡಿಕೊಡಿಸ್ತೀರಿ ಅನ್ನೋ ಒಂದು ಭರವಸೆಯನ್ನು ಇವತ್ತು ನಾನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಮತ್ತು ಈ ಕಾಲೇಜು ಇವತ್ತು ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಏನು ಫ್ಯಾಕಲ್ಟಿ ಇರ್ಬೋದು, ಪ್ರಿನ್ಸಿಪಾಲ್ ಇರ್ಬೋದು, ವೈಸ್ ಪ್ರಿನ್ಸಿಪಾಲ್ ಇರ್ಬೋದು, ಎಲ್ಲ ಅಧ್ಯಾಪಕೇತರರು ಇರ್ಬೋದು, ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎಫರ್ಟ್ಸ್ ಹಾಕಿ ಇಲ್ಲಿನ ಚೇರ್ಮನ್ರನ್ನು ಸೇರಿಸಿ ನಾನು ಹೇಳ್ತಾ ಇದ್ದೀನಿ, ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಇದು ನಮ್ಮ ಕಾಲೇಜಿನ ಮಟ್ಟ ಭಾಳ ಮೇಲಕ್ಕೆ ಹೋಗಲಿ, ಇದು ನಮ್ಮ ಇಡೀ ಕರ್ನಾಟಕಕ್ಕೆ ಒಳ್ಳೆಯ ಹೆಸರು ಬರಲಿ. ಈಗಾಗಲೇ ಇಲ್ಲಿ ಇರ್ತಕ್ಕಂಥ ಏನು AICT VTU ಎಲ್ಲ ಏನೇನು ತಗೊಬೇಕೋ ಎಲ್ಲವೂ ತಗೊಂಡಿದೆ. ಒಳ್ಳೆ ಫ್ಯಾಕಲ್ಟಿ ಇದ್ದಾರೆ, ಒಳ್ಳೆ ಪ್ರಿನ್ಸಿಪಾಲ್ ಇದ್ದಾರೆ, ಅದಕ್ಕೆ ಏನೇನು ಬೇಕೋ ಲ್ಯಾಬ್ಗಳಿದ್ದಾವೆ. ಇವನ್ನೆಲ್ಲವನ್ನು ಕೂಡ ನೀವು ಉಪಯೋಗಿಸ್ಕೊಂಡು ನಿಮ್ಮ ಭವಿಷ್ಯದಲ್ಲಿ ಒಳ್ಳೆಯ ಜೀವನವನ್ನು ಮಾಡೋದಕ್ಕೆ ಮಾದರಿಯಾಗಿ ಅಂತೇಳಿ. ಆದರೆ ನೀವು ಕೊನೆಯಲ್ಲಿ ಒಂದು ಮಾತ್ರ ಮರಿಬೇಡಿ, ಈ ಕಾಲೇಜು ಮತ್ತು ನಿಮಗೆ ಪಾಠ ಹೇಳ್ಕೊಟ್ಟಂಥ ಏನು ಫ್ಯಾಕಲ್ಟಿ ಏನು ನಿಮ್ಮ ಅಧ್ಯಾಪಕರು ಇದ್ದಾರಲ್ಲ, ಯಾವತ್ತೂ ಕೂಡ ಮರಿಬೇಡಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.